ಎಲ್ಲ ಸ್ನೇಹಿತರಿಗೆ ನಮಸ್ಕಾರ. ನಾನು ನಿಮ್ಮ ಬಸವರಾಜ್. ಇದು ನಿಮ್ಮ ಟೆಕ್ನಿಕಲ್ ಬೇಬಿ ಯೂಟ್ಯೂಬ್ ಚಾನೆಲ್. ಸ್ನೇಹಿತರೆ, ಮತ್ತೊಂದು ಹೊಸ ಇಂಪಾರ್ಟೆಂಟ್ ವಿಡಿಯೋಗೆ ನಮ್ಮ ಯೂಟ್ಯೂಬ್ ಚಾನೆಲ್ಗೆ ತಮಗೆಲ್ಲ ಸ್ವಾಗತ. ಸ್ನೇಹಿತರೆ, ಈಗಾಗಲೇ PM ವಿದ್ಯಾಲಕ್ಷ್ಮಿ ಯೋಜನೆಯ ಕುರಿತು ಸಂಪೂರ್ಣವಾಗಿ ಮಾಹಿತಿಯನ್ನು ಒಳಗೊಂಡ 3 ವಿಡಿಯೋಗಳನ್ನು ನಮ್ಮ ಯೂಟ್ಯೂಬ್ ಚಾನೆಲ್ನಲ್ಲಿ ನೀಡಿದ್ದೇವೆ. ಅವುಗಳನ್ನು ನೀವು ನೋಡಿಲ್ಲ ಅಂದ್ರೆ ಈಗಲೇ ನಮ್ಮ ಚಾನೆಲ್ನಲ್ಲಿ PM ವಿದ್ಯಾಲಕ್ಷ್ಮಿ ಪ್ಲೇಲಿಸ್ಟ್ನಿಂದ ಅವುಗಳನ್ನು ವೀಕ್ಷಿಸಿ. ನಂತರ ಈ ವಿಡಿಯೋವನ್ನು ಸಂಪೂರ್ಣವಾಗಿ ನೋಡಿ ಮಾಹಿತಿ ಸಮರ್ಪಕವಾಗುತ್ತದೆ. ಈಗ ಸ್ಕ್ರೀನ್ನಲ್ಲಿ ಕಾಣುತ್ತಿರುವಂತೆ PM ವಿದ್ಯಾಲಕ್ಷ್ಮಿ ಯೋಜನೆಯ ಆನ್ಲೈನ್ ಅರ್ಜಿ ಸಲ್ಲಿಕೆಯ ಕೊನೆಯ ಹಂತ ಸಮರ್ಪಕ ದಾಖಲೆಗಳನ್ನು ಅಪ್ಲೋಡ್ ಮಾಡುವುದು. ಈಗಾಗಲೇ ನಿಮಗೆ ಸ್ಕ್ರೀನ್ನಲ್ಲಿ ಕಾಣುತ್ತಿರುವಂತೆ ಈ ಎಲ್ಲಾ ದಾಖಲೆಗಳನ್ನು ನಿಮ್ಮ ಅರ್ಜಿಯೊಂದಿಗೆ ಅಪ್ಲೋಡ್ ಮಾಡಬೇಕು. ಅವುಗಳೆಂದರೆ 10ನೇ ತರಗತಿಯ ಅಂಕಪಟ್ಟಿ, ದ್ವಿತೀಯ PUC ಅಂಕಪಟ್ಟಿ, Course Admission Prof. Schedule of Expenses for the Course Given by Education Institution. ಅಂದರೆ ಕೋರ್ಸ್ನ ಖರ್ಚುವೆಚ್ಚಗಳು, ವಿದ್ಯಾರ್ಥಿ ಮತ್ತು ಪಾಲಕರ ಪಾಸ್ಪೋರ್ಟ್ ಸೈಜ್ ಫೋಟೋ. ಈ ಎಲ್ಲಾ ದಾಖಲೆಗಳು ಗರಿಷ್ಠ 200 KB ಮತ್ತು PDF ಫಾರ್ಮ್ಯಾಟ್ನಲ್ಲಿ ಅಪ್ಲೋಡ್ ಮಾಡಬೇಕು. ಮತ್ತು ಸ್ಟೂಡೆಂಟ್ ಹಾಗೂ ಪೇರೆಂಟ್ ಪಾಸ್ಪೋರ್ಟ್ ಸೈಜ್ ಫೋಟೋಗಳನ್ನು JPEG ಫಾರ್ಮ್ಯಾಟ್ನಲ್ಲಿ ಅಪ್ಲೋಡ್ ಮಾಡಿ. ಮತ್ತು ಇಲ್ಲಿ ಕೇಳಲಾಗಿರುವ ಎಲ್ಲಾ ದಾಖಲೆಗಳನ್ನು ಅಪ್ಲೋಡ್ ಮಾಡಬೇಕೆಂದಿಲ್ಲ. ಆದರೆ ಕೆಂಪು ಸ್ಟಾರ್ ಮಾರ್ಕ್ ಇರುವ ಎಲ್ಲ ದಾಖಲೆಗಳನ್ನು ಕಡ್ಡಾಯವಾಗಿ ಅಪ್ಲೋಡ್ ಮಾಡಲೇಬೇಕು. ಈಗ ನಾವು ಸಂಬಂಧಿಸಿದ ದಾಖಲೆಗಳನ್ನು ಅಪ್ಲೋಡ್ ಮಾಡೋಣ. ಎಲ್ಲ ದಾಖಲೆಗಳನ್ನು ಅಪ್ಲೋಡ್ ಮಾಡಿದ ನಂತರ ಕೆಳಗೆ ಇರುವ ಸೇವ್ ಅಂಡ್ ನೆಕ್ಸ್ಟ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ. ಈಗ ಫೈನಲ್ ಸ್ಟೆಪ್, ಈ PM ವಿದ್ಯಾಲಕ್ಷ್ಮಿ ಶಿಕ್ಷಣ ಸಾಲಕ್ಕಾಗಿ ಯಾವ ಬ್ಯಾಂಕ್ಗೆ ತಾವು ಅರ್ಜಿ ಸಲ್ಲಿಸಲು ಇಚ್ಛಿಸುತ್ತೀರಿ ಅದನ್ನು ಇಲ್ಲಿ ತಿಳಿಸಬೇಕು. ಅದಕ್ಕಾಗಿ ಸೆಲೆಕ್ಟ್ ಬ್ಯಾಂಕ್ ಆಪ್ಷನ್ನಲ್ಲಿ ನಿಮ್ಮ ಇಚ್ಛೆಯ ಬ್ಯಾಂಕ್ ಅನ್ನು ಸೆಲೆಕ್ಟ್ ಮಾಡಿ ಮತ್ತು ಬ್ಯಾಂಕ್ನ ಬ್ರಾಂಚ್ ನೇಮ್ ಅಥವಾ IFSC ಕೋಡ್ ಮೂಲಕ ಬ್ಯಾಂಕ್ ಅನ್ನು ಸರ್ಚ್ ಮಾಡಿ. ಕೆಳಗೆ ಬರುವ ಲಿಸ್ಟ್ನಿಂದ ಬ್ಯಾಂಕ್ ಅನ್ನು ಆಯ್ಕೆ ಮಾಡಿಕೊಳ್ಳಿ. ಮೇಲೆ ತಿಳಿಸಿರುವ ಪ್ರಿವ್ಯೂ ಫಾರ್ಮ್ ಮೇಲೆ ಕ್ಲಿಕ್ ಮಾಡಿ ನಿಮ್ಮ ಅರ್ಜಿಯನ್ನು ಫೈನಲ್ ಸಬ್ಮಿಷನ್ ಮಾಡುವ ಮುಂಚೆ ಸರಿಯಾಗಿ ಪರಿಶೀಲಿಸಿ. ಮತ್ತು ಎಲ್ಲ ಸರಿಯಾಗಿದ್ದರೆ ಡೌನ್ಲೋಡ್ ಫಾರ್ಮ್ ಮೇಲೆ ಕ್ಲಿಕ್ ಮಾಡಿ. ನಿಮ್ಮ ಅರ್ಜಿ ಈಗ ಡೌನ್ಲೋಡ್ ಆಗುತ್ತೆ. ನಂತರ ನಿಮ್ಮ ಈ ಅರ್ಜಿಯನ್ನು ಫೈನಲ್ ಸಬ್ಮಿಷನ್ ಮಾಡಿ. ಈಗ ನಿಮ್ಮ ಅರ್ಜಿ ಸಲ್ಲಿಕೆ ಸಂಪೂರ್ಣವಾಯಿತು. ನಂತರ ಈ ಅರ್ಜಿಯ ಸ್ಥಿತಿಗತಿಯನ್ನು ಹೀಗೆ ಚೆಕ್ ಮಾಡಿಕೊಳ್ಳಿ. ಇದು ಸ್ನೇಹಿತರೆ PM ವಿದ್ಯಾಲಕ್ಷ್ಮಿ ಯೋಜನೆಯ ಅರ್ಜಿ ಸಲ್ಲಿಸುವ ಕುರಿತು ಸಂಪೂರ್ಣವಾದ ಮಾಹಿತಿ. ನಮ್ಮ ಈ ಪ್ರಯತ್ನಕ್ಕೆ ನಿಮ್ಮ ಪ್ರೋತ್ಸಾಹವಿರಲಿ. ಈ ವಿಡಿಯೋಗಳು ನಿಮಗೆ ಸಹಾಯಕವಾಗಬಲ್ಲವು ಎಂದು ನಾವು ಭಾವಿಸುತ್ತಾ ನಮ್ಮ ಈ ಸರಣಿಯನ್ನು ಈ ವಿಡಿಯೋದೊಂದಿಗೆ ಮುಗಿಸುತ್ತೇವೆ. ನಮಸ್ಕಾರ.